ಎಲ್ಲರಿಗೂ ನಮಸ್ತೆ. ಸೌಮ್ಯ ಸುರೇಶಾಚಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಸೌಮ್ಯ. ಎಲ್ಲರಿಗೂ ನಿತ್ಯ ಪ್ರಾರ್ಥನಾ ಸ್ತೋತ್ರದ ಲೋಕಕ್ಕೆ ಸ್ವಾಗತ. ಮಂತ್ರಾಲಯದ ಮಹಾತಪಸ್ವಿ ಶ್ರೀ ರಾಘವೇಂದ್ರ ತೀರ್ಥರು. ಶ್ರೀ ರಾಘವೇಂದ್ರ ಸ್ವಾಮಿ ಜೀವನ ಚರಿತ್ರೆ. ಕಲ್ಯಾಣಾದ್ಭುತ ಗಾತ್ರಾಯ ಕಾಮಿತಾರ್ಥಪ್ರದಾಯಿನಿ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ಮಂಗಳಂ. ಶ್ರೀನಿವಾಸಾಂ ಸಮಾನಸ್ಯ ತಥಾ ಮಧ್ವಾದಿದೇಶಿಕಾನ್ ವಕ್ಷ್ಯೆ ಗುರುಕಾರುಣ್ಯಾದ್ ಗುರುಣಾಂ ಮಹಿಮಾತಿಶಯಂ. ಅಭ್ರಮಂ ಭಂಗರಹಿತಂ ಅಜಂಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಶ್ರೀಮತೋ ರಾಘವೇಂದ್ರಸ್ಯ ನಮಾಮಿ ಪದಪಂಕಜೆ ಕಾಮಿತಾಶೇಷಕಲ್ಯಾಣಕಲನಾಕಲ್ಪಪಾದಪೋ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ವಿಶ್ವಮಾನವಳಿಗೆ ಕಲ್ಯಾಣವುಂಟು ಮಾಡುವುದಕ್ಕಾಗಿ ಮಂತ್ರಾಲಯದಲ್ಲಿ ದಿವ್ಯವಾದ ಭವ್ಯವಾದ ಬೃಂದಾವನದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳು ಸಜೀವವಾಗಿ ಕುಳಿತು ಅಧ್ಯಾಪಿ ಭಕ್ತರ ಕಲ್ಪವೃಕ್ಷ ಕಾಮಧೇನು ಚಿಂತಾಮಣಿಯಾಗಿದ್ದಾರೆ. ಭಕ್ತರ ಎಲ್ಲ ರೀತಿಯ ಅಭಿಷ್ಟಾರ್ಥಗಳನ್ನು ತೀರಿಸುತ್ತಿರುವ ಕಾಮಿತಾರ್ಥ ಪ್ರದಾತರು ಮತ್ತು ಪರಮ ಕರುಣಾಳುಗಳು. ಭಕ್ತರ ಸೇವೆಗಳನ್ನು ಪ್ರಾರ್ಥನೆಗಳನ್ನು ಅರಿತು ಅವರ ಅಭಿಲಾಷೆಗಳನ್ನು ಪೂರ್ತಿಗೊಳಿಸಿ ಇಹಲೋಕದಲ್ಲಿ ಸಮಸ್ತ ಸುಖ ಸಂಪತ್ತುಗಳನ್ನು ಕೊಟ್ಟು ಪರಲೋಕದ ಹಾದಿಯನ್ನು ಎಲ್ಲರಿಗೂ ತೋರಿಸುತ್ತಾ ಮೋಕ್ಷವನ್ನು ಕರುಣಿಸುವ ಸಾಮರ್ಥ್ಯ ಹೊಂದಿದ್ದಾರೆ. ಫಲ ಹೊಂದುವ ಆಸೆಯಿಂದ ಮಂತ್ರಾಲಯಕ್ಕೆ ಬಂದು ರಾಯರನ್ನು ಶ್ರೀ ರಾಘವೇಂದ್ರ ತೀರ್ಥರಿಗೆ ಭಕ್ತರು ಪ್ರೀತಿಯಿಂದ ಕರೆಯುವ ಹೆಸರೇ ರಾಯರು. ಅನನ್ಯ ಭಕ್ತಿಯಿಂದ ಸೇವಿಸಿ ನಿರಾಶೆಯಿಂದ ಬರಿಗೈಯಲ್ಲಿ ಹೋಗುವವರು ಯಾರೂ ಇಲ್ಲ. ತತ್ವ ಪ್ರಪಂಚದಲ್ಲಿ ಮೋಕ್ಷ ಕೊಡುವ ಸಾಮರ್ಥ್ಯ ಶ್ರೀಹರಿಗೆ ಒಬ್ಬರಿಗೆ ಇರುವುದೆಂದು ಸರ್ವರೂ ಒಪ್ಪಿರುವ ವಿಚಾರ. ಹಾಗೆ ಶ್ರೀಹರಿಯ ಅಪ್ಪಣೆಯಿಂದ ಮುಖ್ಯ ಪ್ರಾಣದೇವರಿಗೂ ಮೋಕ್ಷ ಕೊಡುವ ಶಕ್ತಿ ಇದೆ. ನಮ್ಮ ಶ್ರೀ ರಾಘವೇಂದ್ರ ಸ್ವಾಮಿಗಳು ಶ್ರೀಹರಿ ವಾಯುಗಳ ಅಂತರಂಗ ಭಕ್ತರಾಗಿ ಅವರ ವಿಶೇಷ ಅನುಗ್ರಹಕ್ಕೆ ಪಾತ್ರರೂ ಆದ್ದರಿಂದ ಇವರು ಕೂಡ ಭಕ್ತರ ಲೌಕಿಕ ಅಭಿಲಾಷೆಗಳನ್ನು ಕೊಡುವುದಲ್ಲದೆ ಪರಲೌಕಿಕ ಫಲವಾದ ಮೋಕ್ಷ ಫಲವನ್ನು ಕೊಡಬಲ್ಲರು. ಐಹಿಕ ಪರಲೌಕಿಕ ಫಲಗಳನ್ನು ಹೊಂದಬೇಕೆಂಬುದೇ ಭೂಮಿಗೆ ಬಂದ ಸರ್ವ ಸುಜೀವಿಗಳ ಸಂಕಲ್ಪವಾಗಿರುತ್ತದೆ. ಸುಜೀವಿಯ ಸ್ವರೂಪಾನಂದಾನುಭವವೇ ಮೋಕ್ಷ, ಅಂದರೆ ಜನನರಹಿತವಾದ ಪರಿಸ್ಥಿತಿ. ಇಂತಹ ಮೋಕ್ಷವನ್ನು ಪಡೆದವರಾರು ಪುನಃ ಭೂಮಿಗೆ ಬರುವುದಿಲ್ಲ. ಶ್ರೀಹರಿಯೊಬ್ಬನೇ ಸರ್ವೋತ್ತಮವಾದ ದೇವದೇವನಾಗಿದ್ದಾನೆ. ಆತನಿಗೆ ಸಮರಿಲ್ಲ. ಅನಂತ ಸದ್ಗುಣ ಪರಿಪೂರ್ಣ ಮತ್ತು ಸಮಸ್ತ ದೋಷಗಳಿಂದ ದೂರನಾಗಿದ್ದಾನೆ. ರಮ ಬ್ರಹ್ಮ ರುದ್ರ ಇಂದ್ರಾದಿ ಸಮಸ್ತ ದೇವತೆಗಳಿಂದ ಸದಾ ವಂದಿತನಾಗಿರುವನು. ಈ ಜಗತ್ತಿಗೆ ಸೃಷ್ಟ್ಯಾದಿಗಳನ್ನು ಮಾಡುವವನು, ಶರಣಾಗತ ರಕ್ಷಕನು, ಸರ್ವತಂತ್ರ ಸ್ವತಂತ್ರನು, ಸರ್ವನಿಯಾಮಕನು, ಸಕಲ ಲೋಕ ವಿಲಕ್ಷಣನಾಗಿರುವನು. ಇಂತಹ ಶ್ರೀಹರಿಯನ್ನು ಭಾರತೀರಮಣನಾದ ಮುಖ್ಯ ಪ್ರಾಣದೇವರ ಅಂತರ್ಗತನಾಗಿ ರಾಮಕೃಷ್ಣಾದಿ ಅವತಾರವುಳ್ಳವನಾಗಿರುವ ಶ್ರೀನಿವಾಸನೆಂದು ತಿಳಿದು ಭಕ್ತನಾದವನು ಅನನ್ಯ ರೀತಿಯಿಂದ ದಾಸನಾಗಿ ಆತನಲ್ಲಿ ಮಾಡುವ ಅತ್ಯಂತ ಪ್ರೀತಿಯೇ ನಿಜವಾದ ಭಕ್ತಿ. ಶ್ರೀಹರಿಯೇ ಸರ್ವೋತ್ತಮನೆಂಬ ಅರಿವೇ ಸಕಲ ಶಾಸ್ತ್ರಗಳ ಸಾರವಾಗಿದೆ. ಶ್ರೀ ಮಧ್ವಾಚಾರ್ಯರಿಂದ
13ನೇ ಶತಾಬ್ದದಲ್ಲಿ ವಿಶೇಷವಾಗಿ ಪ್ರಚಾರಕ್ಕೆ ಬಂದ ದ್ವೈತ ಸಿದ್ಧಾಂತದ ಮೂಲಕವೇ ನಿಜವಾದ ವೈಷ್ಣವ ಭಕ್ತಿಯು ಬೋಧಿಸಲ್ಪಟ್ಟಿತು. ಮುಖ್ಯ ಪ್ರಾಣದೇವರ ಅವತಾರವೇ ಶ್ರೀಮಧ್ವಾಚಾರ್ಯರು. ವಿಷ್ಣುವು ಸರ್ವೋತ್ತಮ, ಸಮಸ್ತ ಜೀವ ಜಡಾತ್ಮಕವಾದ ಈ ಪ್ರಪಂಚ ಅವನಿಗೆ ಅಧೀನ ಇತ್ಯಾದಿ ಮಧ್ವಾಚಾರ್ಯರ ಸಮಗ್ರ ತತ್ವವನ್ನು ಅವರ ಶಿಷ್ಯ ಪ್ರತಿಷ್ಯರು ಜಗತ್ತಿಗೆ ಸಾರುವರು. ಈ ವಿಶಿಷ್ಟ ಶಿಷ್ಯ ಸಂಪ್ರದಾಯದ ಪೀಳಿಗೆ ಸೇರಿದವರೇ ನಮ್ಮ ಕಥಾನಾಯಕನಾದ ಮಹಾಮಹಿಮರಾದ ಶ್ರೀ ರಾಘವೇಂದ್ರ ಸ್ವಾಮಿಗಳು. ನಾನು ದೇವರು ಒಂದೇ ಅಲ್ಲ, ಎಲ್ಲ ಚೇತನರಿಗೂ ದೇವರಿಗೂ ಭೇದ ಉಂಟು, ಆತ ಈಶ, ನಾನು ಆತನ ದಾಸ ಮಾತ್ರ ಎಂದು ಸಾರುವ ತತ್ವವೇ ದ್ವೈತ ಸಿದ್ಧಾಂತವಾಗಿದೆ. ಶ್ರೀಹರಿಗೆ ಅತ್ಯಂತ ಸಮ್ಮತವಾದ ಈ ತತ್ವವನ್ನು ಭೂಮಿಯಲ್ಲಿ ಶ್ರೀ ವಾಯುದೇವರು ಅವತರಿಸಿ ಈ ಸಮಗ್ರ ಸಂದೇಶವನ್ನು ಸಮಸ್ತ ಜೀವಕೋಟಿಯ ಹೃದಯ ಗೃಹೆಯಲ್ಲಿ ನೆಲೆ ನಿಲ್ಲಿಸಿ ಮುಕ್ತಿಯೋಗ್ಯ ಚೇತನರ ಉದ್ಧಾರಕ್ಕಾಗಿ ಅವತರಿಸಿದ ದೇವತಾ ಪುರುಷರೇ ಶ್ರೀ ರಾಘವೇಂದ್ರ ತೀರ್ಥರು. ಇಂದಿಗೂ ಬೃಂದಾವನದಲ್ಲಿ ಸಶರೀರರಾಗಿ ಕುಳಿತು ಜಾತಿ, ಮತ, ಬಡವ, ಬಲ್ಲಿದರೆಂಬ ಭೇದವಿಲ್ಲದೆ ಸಮಸ್ತ ಚೇತನರ ಕಲ್ಯಾಣಕ್ಕಾಗಿ ಟೊಂಕ ಕಟ್ಟಿ ನಿಂತಿರುವ ಮಹಾನ್ ಚೇತನರಾದ ಇವರು ನಮ್ಮಂತಹ ಪಾಮರರಿಗೆ ಕಾಣದಿದ್ದರೂ ಕೂಡ ಆಗಿನ ಬ್ರಿಟಿಷ್ ಸಾಮ್ರಾಜ್ಯದಲ್ಲಿ ಕಲೆಕ್ಟರ್ ಆಗಿ ಅಧಿಕಾರದಲ್ಲಿದ್ದ ಸರ್ ಥಾಮಸ್ ಮನ್ರೋನಂತಹ ಪುಣ್ಯ ಪುರುಷರಿಗೆ ದರ್ಶನ ಕೊಟ್ಟು ತಾವು ಇಂದಿಗೂ ಬೃಂದಾವನದಲ್ಲಿ ವಿರಾಜಿಸುತ್ತಿದ್ದಾರೆ. ಅವರು ಬೃಂದಾವನ ಪ್ರವೇಶ ಮಾಡಿ ಶತಮಾನಗಳೇ ಕಳೆದಿದ್ದರೂ ಇಂದಿಗೂ ಮಹಿಮೆಗಳನ್ನು ತೋರುತ್ತಾ ಭಕ್ತರನ್ನು ಅನುಗ್ರಹಿಸಿ ಅವರಿಗೆ ಸುಖ ಸಂತೋಷಗಳನ್ನು ಉಂಟು ಮಾಡಿ ಅಪಾರವಾದ ಈ ಸಂಸಾರದಲ್ಲಿ ಮುಳುಗಿ ತೇಲುತ್ತಿರುವವರಿಗೆ ಹಡಗಿನಂತೆ ಸಹಾಯ ಮಾಡುವವರಾಗಿ ಕಲಿಯುಗದ ಕಲ್ಪವೃಕ್ಷ ಕಾಮಧೇನುವೆಂದು ಸಾರ್ಥಕ ಬಿರುದನ್ನು ಹೊಂದಿರುವ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳನ್ನು ಕೊಂಡಾಡುವುದು ನಮ್ಮಂತಹ ಸಾಮಾನ್ಯರಿಗೆ ಸಾಧ್ಯವೇ ಇಲ್ಲ. 7 ಶತಮಾನಗಳು ವೃಂದಾವನದಲ್ಲಿದ್ದು ಭಕ್ತರ ಕೋರಿಕೆಗಳನ್ನು ತೀರಿಸುವೆವು ಮತ್ತು ಮೃತ್ತಿಕಾ ವೃಂದಾವನದಲ್ಲಿ ಕೂಡ ಸನ್ನಿಹಿತರಾಗಿದ್ದು ಅನುಗ್ರಹ ಮಾಡುವೆವು ಎಂದು ಶ್ರೀ ರಾಘವೇಂದ್ರ ಸ್ವಾಮಿಗಳು ಕೊಟ್ಟ ಆಶ್ವಾಸನೆಯು ನಿಜವೆಂದು ಸಾರುವ ಭಕ್ತರಾದ ದಾಸವರ್ಯರ ಮಾತು ಎಷ್ಟು ಸತ್ಯವೆಂದು ದಿನದಿನಕ್ಕೂ ಎಲ್ಲರಿಗೂ ವೇದ್ಯವಾಗುತ್ತಿದೆ. ಶ್ರೀಹರಿಯ ಭಕ್ತಾಗ್ರಹ ಗಣ್ಯರಾದ ಗುರುಗಳ ವೃಂದಾವನ ಪ್ರವೇಶಕ್ಕಿಂತ ಮುಂಚಿತವಾಗಿಯೂ ಮತ್ತು ಪ್ರವೇಶದ ನಂತರವೂ ಮಹಿಮಾತಿಶಯಗಳು ವರ್ಣನಾತೀತವಾಗಿವೆ. ಚಿತ್ರ ವಿಚಿತ್ರವಾದ ಅದ್ಭುತವಾದ ಶ್ರೀ ರಾಘವೇಂದ್ರ ತೀರ್ಥರ ಮಹಿಮೆಗಳು ಜ್ಞಾನಿಗಳನ್ನು ಬಿಟ್ಟರೆ ಈ ವೈಜ್ಞಾನಿಕ ಯುಗದಲ್ಲಿ ಪಾಮರರು ಅರ್ಥೈಸಿಕೊಳ್ಳಲಾರರು. ಗುರುಗಳ ಶಕ್ತಿ ಸಾಮರ್ಥ್ಯಗಳು ಎಂತಹ ನವೀನ ನಾಸ್ತಿಕನನ್ನು ಅಚ್ಚರಿಗೊಳಿಸುತ್ತವೆ. ಕಣ್ಣಿಲ್ಲದವರಿಗೆ ದೃಷ್ಟಿ, ಕಿವುಡನಿಗೆ ಶಬ್ದಜ್ಞಾನ, ಮೂಕನಿಗೆ ವಾಚಾಳತನ, ಕುಂಟನಿಗೆ ಉತ್ತಮ ನಡಿಗೆ ಇತ್ಯಾದಿ ಅನುಗ್ರಹ ಹೊಂದಿದವರ ಆನಂದದ ಪರಮಾವಧಿಯನ್ನು ವರ್ಣಿಸಲು ಯಾರಿಗೆ ತಾನೇ ಸಾಧ್ಯ? ಇದು ಅವರ ತಪಶಕ್ತಿ. ಇದಲ್ಲದೆ ಶ್ರೀ ರಾಘವೇಂದ್ರ ತೀರ್ಥರು ಜ್ಞಾನಗಂಗೆಯಲ್ಲಿ ಸಮಸ್ತ ಸಾರಸ್ವತ ಪ್ರಪಂಚವನ್ನು ತಣಿಸಿದ ಉತ್ತಮ ರಚನಾ ಚಮತ್ಕಾರವುಳ್ಳವರು. ಸಂಸ್ಕೃತ ಭಾಷೆಯಲ್ಲಿ ಇವರು ಸಾರಸ್ವತ ಪ್ರಪಂಚಕ್ಕೆ ನೀಡಿದ ಮಹತ್ತರವಾದ ಕೊಡುಗೆ ನಿಜವಾಗಿಯೂ ಚಿರಸ್ಮರಣೀಯವಾಗಿದೆ. ವೈದಿಕ ಮತಸಾರವನ್ನು ಎಂತಹ ಜಡಮತಿಯೂ ಕೂಡ ಅರ್ಥೈಸಿಕೊಳ್ಳುವಂತೆ ರಚಿಸಿರುವ ಅವರ ಮೇರು ಕೃತಿಗಳು ಅತ್ಯದ್ಭುತಗಳೆಂದೇ ಹೇಳಬಹುದು. ಸಮಗ್ರ ವೇದಾಂತಾದಿ ಎಲ್ಲ ಶಾಸ್ತ್ರಗಳ ತಲಸ್ಪರ್ಶಿ ಜ್ಞಾನವುಳ್ಳ ಗುರುಗಳ ಗ್ರಂಥಗಳು ದ್ವೈತ ಸಿದ್ಧಾಂತ ತತ್ವಗಳ ಅವಗಾಹನೆಗೆ ದಾರಿದೀಪಗಳಾಗಿವೆ.
ಪಂಡಿತ ಪ್ರಪಂಚಕ್ಕೆ ಗುರುಗಳ ರಚನೆಗಳು ಎಷ್ಟು ಸಹಕಾರಿಯಾಗಿವೆ ಎಂದರೆ ಅಂದಿಗೂ ಇಂದಿಗೂ ಎಂದೆಂದಿಗೂ ಅರ್ಥವಾಗದ ವಿಷಯಗಳು ಸರಳ ಶೈಲಿಯಲ್ಲಿ ತಿಳಿಸುವ ಅವರ ಚಮತ್ಕಾರ ಸಾರಸ್ವತ ಪ್ರಪಂಚವನ್ನು ಮುಗ್ಧಗೊಳಿಸುತ್ತವೆ ಎಂಬ ಉದ್ಘೋಷಣೆ ಇಂದಿಗೂ ಪಂಡಿತ ಪ್ರಪಂಚದಲ್ಲಿ ಕಾಣಬರುತ್ತದೆ. ಸಾಮಾನ್ಯರಿಗೆ ಅರ್ಥೈಸಲು ಅವಶ್ಯವಾದ ಸಮಸ್ತ ವೇದಶಾಸ್ತ್ರಗಳ ಕೋಶದಂತಿರುವ ಮೇಧಾಶಕ್ತಿಯುಳ್ಳವರು ನಮ್ಮ ಶ್ರೀ ರಾಘವೇಂದ್ರ ತೀರ್ಥರು. ಎಷ್ಟೆಲ್ಲ ಆದ್ದರಿಂದಲೇ ವರ್ಷ ಪೂರ್ತಿ ಮಂತ್ರಾಲಯದಲ್ಲಿ ಭಕ್ತ ಕೋಟಿಯಿಂದ ಕಿಕ್ಕಿರಿದ ಜನಜಾತ್ರೆಯು ನಮಗೆ ಕಾಣಬರುತ್ತದೆ. ಶ್ರೀರಾಯರ ಯಶ ಪತಾಕೆಯು ಸರ್ವಕಾಲದಲ್ಲಿಯೂ ಸರ್ವಾವಸ್ಥೆಯಲ್ಲೂ ಪಟಪಟ ಹೊಡೆದುಕೊಳ್ಳುವ ಸಾರ್ವಜನೀನ ಸಂತೋಷ ಚಿಹ್ನವೇ ಆಗಿದೆ. ಎಲ್ಲರ ಮನೋಭಿಲಾಷೆಗಳನ್ನು ಪೂರ್ಣಗೊಳಿಸುವ ಮಂದಿರವೇ ಸುರಪಾನಾಲಯ ಶ್ರೀ ಮಂತ್ರಾಲಯ. ಧನ್ಯವಾದಗಳು. ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡುತ್ತಿದ್ದೀರೋ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿ. ದೇವರ ಕೃಪಾ ಕಟಾಕ್ಷ ಎಲ್ಲರಿಗೂ ದೊರಕಲಿ. ಸರ್ವೇ ಜನಾಃ ಸುಖಿನೋ ಭವಂತು.